ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಲ್ಲಿ ನೋಡಿ, ವಾಸ್ತು ವಿಚಾರವಾಗಿ ಸುಮಾರು ಜನಕ್ಕೆ ಸುಮಾರು ಒಂದು ವಿಭಿನ್ನ ರೀತಿಯ ಒಂದು ಕನ್ಫ್ಯೂಷನ್ಗಳು ಇದೆ. ಆಕ್ಚುಲಿ ವಾಸ್ತು ಎಕ್ಸಾಕ್ಟ್ಲಿ ವರ್ಕ್ ಆಗತ್ತಾ ಅಥವಾ ಇಲ್ವಾ ಅಂತ ಹೇಳ್ಬಿಟ್ಟು ಅಲ್ವಾ. ಇವಾಗ ಸೈಂಟಿಫಿಕ್ ವಾಸ್ತು, ಆಕ್ಚುಲಿ ನೋಡಿ, ವಾಸ್ತು ಅನ್ನೋದೇ ಒಂದು ಸೈಂಟಿಫಿಕ್ ವೇನಲ್ಲೇ ಇದೆ. ಏನಾಗ್ತದೆ ನೋಡಿ, 5 ಎಲಿಮೆಂಟ್ಸ್ ವಾಸ್ತು ಎಲ್ಲ ಡಿಪೆಂಡ್ ಆಗಿರೋದೇನು ಜಿಯೋಗ್ರಾಫಿಕಲ್ ಲೊಕೇಶನ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರುತ್ತೆ ಅದ್ರ ಮೇಲೆ, ಆಮೇಲೆ 5 ಎಲಿಮೆಂಟ್ಸ್ ಮೇಲೆ. ಓಕೆ, ಪಂಚಧಾತು ಅಂತ ಹೇಳ್ತೀವಿ, ಪಂಚಭೂತಗಳು ಅಂತ ಹೇಳ್ತೀವಿ. ಓಕೆ, ಇದ್ರ ಮೇಲೆ ಕಂಪ್ಲೀಟ್ ವಾಸ್ತು ಒಂದು ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಕನ್ಫ್ಯೂಷನ್ ಆಗೋದು ಡೈರೆಕ್ಷನ್. ಓಕೆ, ವಾಸ್ತುವಿನಲ್ಲಿ ಬರುವಂತ ನಿಮ್ಮ ಒಂದು ಡೈರೆಕ್ಷನ್ಸ್. ಜನರಲ್ ಆಗಿ ಎಲ್ಲರೂ ಥಿಂಕ್ ಮಾಡೋದೇನಂದ್ರೆ 4 ಡೈರೆಕ್ಷನ್, ಅದು ಮಿಕ್ಕಿದ್ರೆ 8 ಡೈರೆಕ್ಷನ್ ಆಯ್ತವಾ. ಮೇನ್ 4 ಡೈರೆಕ್ಷನ್ಸ್, ಸಬ್ 4 ಡೈರೆಕ್ಷನ್ಸ್, ಟೋಟಲಿ ಏನಾಗ್ತದೆ 8 ಡೈರೆಕ್ಷನ್ಗಳು ಬರುತ್ತೆ. ಸರಿಯಾಗಿ ಮಾಹಿತಿ ಏನು ಅಂತ ಹೇಳಿದ್ರೆ ಟೋಟಲಿ ನೋಡಿ, ಒಂದು ವಾಸ್ತುವಿನ ಒಂದು ಡೈರೆಕ್ಷನ್ ಅಲ್ಲಿ 8 ಡಿವಿಷನ್ಗಳು ಬರುತ್ತೆ. ಈ ರೀತಿ ಏನಾಗ್ತದೆ 4 ಡೈರೆಕ್ಷನ್ಗೆ 32 ಡಿವಿಷನ್ಸ್ ಅಂದ್ರೆ 32 ಎಂಟ್ರೆನ್ಸ್ಗಳು ಬರುತ್ತೆ. ಆಮೇಲೆ 16 ಜೋನ್ಸ್. ಓಕೆ, ಒರಿಜಿನಲ್ ಆಗಿ ಬರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ವಾಸ್ತು ಮೀನ್ಸ್ ಏನಾಗ್ತದೆ, ನಮ್ಮ ಭೂಮಿ ಬಂದು ರೌಂಡ್ ಶೇಪಲ್ಲಿದೆ. ಓಕೆ, ಇವಾಗ ಸರ್ಕ್ಯುಲರ್ ಶೇಪಲ್ಲಿ ನಮ್ಮ ಅರ್ತ್ ಇರುವಾಗ ಇಲ್ಲೇನಾಗ್ತದೆ ಎಕ್ಸಾಕ್ಟ್ಲಿ ಕಾರ್ನರ್ ವಾಸ್ತುನ ಯು ಕೆನಾಟ್ ಫೈಂಡ್. ವಿ ಆರ್ ಎಕ್ಸಾಕ್ಟ್ ಅಂದರೆ ನಾವು ಸರಿಯಾಗಿ ಈಸ್ಟ್ಗೆ ಡೈರೆಕ್ಷನ್ಗೆ ಇದ್ದೀವಿ ಅಥವಾ ನಾವು ಸರಿಯಾಗಿ ನಾರ್ತಲ್ಲೇ ಇದ್ದೀವಿ ಅನ್ನೋದು ಯಾರಿಗೂ ಸರಿಯಾಗಿ ಡಿಗ್ರೀಸ್ ವೈಸ್ ಆಗಿ ಅದು ಕರೆಕ್ಟಾಗಿ ಮೆಜರ್ ಮಾಡೋದು ತುಂಬ ಕಷ್ಟ. ಓಕೆ, ಇಲ್ಲಿ ಏನಾಗ್ತದೆ ನೋಡಿ, ಇವಾಗ ನಾರ್ತ್ ಡೈರೆಕ್ಷನ್ ನಿಮ್ಮ ಮನೆ ಇದೆ ಅಂತ ಹೇಳಿದ್ರೆ ಆ ಒಂದು ಡೈರೆಕ್ಷನ್ ಎಂಡ್ ಟು ಎಂಡ್ ಏನಿದೆ ಅಲ್ವಾ ನಿಮ್ಮ ಪ್ಲಾಟ್ ಏರಿಯಾ, ಅದನ್ನು 8 ಡಿವಿಷನ್ಸ್ ಮಾಡಿದಾಗ ಆ 8 ಡಿವಿಷನ್ಸ್ ಅಲ್ಲಿ ಏನಾಗ್ತದೆ, ಯಾವ ಎಕ್ಸಾಕ್ಟ್ ಪ್ಲೇಸ್ ಅಲ್ಲಿ ಎಂಟ್ರೆನ್ಸ್ ಇದ್ರೆ ಒಳ್ಳೆಯದು ಅದ್ರ ಮೇಲೆ ಮೇನ್ ಎಂಟ್ರೆನ್ಸ್ದು ಎಫೆಕ್ಟ್ ಇರುತ್ತೆ. ಹೀಗಾಗಿ ಟೋಟಲಿ ವಾಸ್ತುನಲ್ಲಿ ಬರುವಂಥದ್ದು 32 ಎಂಟ್ರೀಸ್, 16 ಜೋನ್ಸ್. ಓಕೆ, ಇದನ್ನೇನಾಗ್ತದೆ, ಇದನ್ನ ಸರಿಯಾಗಿ ಮೆಜರ್ಮೆಂಟ್ ಮಾಡಿ ಆ 8 ಡಿವಿಷನ್ ಅಲ್ಲಿ ಒಂದು ಪಾಸಿಟಿವ್ ಒಂದು ಡಿವಿಷನ್ ಅಲ್ಲಿ ನೀವು ಎಂಟ್ರೆನ್ಸ್ ನ ಮಾಡಿಕೊಂಡಾಗ ಮಾತ್ರ ಅದು ನಿಮಗೆ ಲಕ್ಕಿ ಎಂಟ್ರೆನ್ಸ್ ಆಗಿ ವರ್ಕ್ ಆಗುತ್ತೆ. ಓಕೆ, ಈ ರೀತಿಯಾಗಿ ವಾಸ್ತುವಿನ ಏನಾಗ್ತದೆ ಡಿವಿಷನ್ಸ್ಗಳು ತುಂಬಾ ಒಂದು ಇಂಪಾರ್ಟೆನ್ಸ್ ಇದೆ. ಇದರ ಹೆಚ್ಚಿನ ವಿಡಿಯೋಸ್ಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ ವೀಕ್ಷಕರೇ. ನಮಸ್ಕಾರ.